ओं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं नारायणे त्वेकमनावसामि सर्वेण भावेन शरीरभूता तस्मिन् हि धर्मस्व महान्यविष्टः ब्रह्मण्यता चात्र तथा प्रियत्वम् वातेन कुन्त्यां बलवान् सुजातः शूरस्तपस्वी द्विषतां निहन्ता सत्ये च धर्मे च रतस्तदैव पराक्रमे शत्रुभिरप्रधृष्यः महत्वात् भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते। नमो धर्माय महते नमः कृष्णाय वेधसे ब्राह्मणेभ्यो नमस्कृत्य धर्मान् वक्ष्यामि शाश्वतान्। श्री गुरुभ्यो नमः। आश्रमवासिके पर्वणि तृतीयोऽयं भागः। अद्य वाविल्ले रामस्वामिशास्त्रिणां पाठे षष्ठः अध्यायः, वैष्णवे पाठे अष्टमः, टी.आर्. कृष्णाचार्याणां पाठे तावत् पञ्चमः, उत्तरभारतस्य पाठे चतुर्थः अध्यायः प्रवर्तते। महाभारततात्पर्यनिर्णये च 31 अध्याय 31ನೇ ಅಧ್ಯಾಯದಲ್ಲಿ ಷಷ್ಠಃ ಶ್ಲೋಕಃ ವ್ಯತೀತಾಂ ಕಥಾಂ ವರ್ಣಯತೆ। ಆಂಬಿಕೇಯೋಯಂ ಧೃತರಾಷ್ಟ್ರಃ ದುರ್ಜನ ಸಂಸರ್ಗಾತ್ ವಿಷಯ ಪದಾರ್ಥೇಷು ನಿಮಮಜ್ಜ अपि च सर्वेषां राज्ञां योधानां च मरणस्य स्वयं हेतुरपि तत् पापं सः नैव ददर्श। भीमः तस्मिन् धृतराष्ट्रे अनुकंपां चकार। यदि धृतराष्ट्रः सुदीर्घं तीव्रं तपः नैव तपति तर्हि तस्य स्वलोकावाप्तिः गन्धर्वलोकावाप्तिः नैव भूयात्। यावत् अयं रागलोभादिभिः आविष्टः भवति तावत् तपः अपि न कुर्यात्, अतः वैराग्यमयं प्राप्नुयात् इति भीमस्य चिन्ता। यद्यपि भीमस्य सहोदराः धर्मराजार्जुन नकुलसहदेवादयः धृतराष्ट्रं नितरां सत्कुर्वन्ति स्म, तथापि सः भीमः धृतराष्ट्रस्य आज्ञां धृतराष्ट्रस्य याः आशाः ताः आशाः अयं भीमः स्वैः पुरुषैः नाशयति स्म। तथा च भग्नाशः अयं धृतराष्ट्रः वैराग्यं प्राप्य तपसि प्रवर्तेत इति व्यचिन्तयत् भीमः। ऋते भीमं सर्वेपि पाण्डवाः पत्नीसहिताः परिचक्रुः। उपचारं चक्रुः। द्रौपदी अपि पुत्रदुःखपीडितोऽयं धृतराष्ट्रः माभूत् इति तं परिचचार एव।
ಧೃತರಾಷ್ಟ್ರನಿಗೂ ಕೂಡ ಭೀಮಸೇನನ ಬಲದ ಬಗ್ಗೆ ಜ್ಞಾನ ಇತ್ತು. ಆದರೆ ಉಳಿದ ಪಾಂಡವರ ಬಗ್ಗೆ ಅವನಿಗೆ ಪ್ರೀತಿ ಇದ್ದರೂ ಈ ಭೀಮಸೇನನ ಬಗ್ಗೆ ಪ್ರೀತಿ ಮಾಡಲಿಲ್ಲ. ತನ್ನ ಮಕ್ಕಳನ್ನು ಈತ ಕೊಂದನಲ್ಲ ಅಂತ ಭೀಮನ ಬಗ್ಗೆ ಮತ್ತೆ ದ್ವೇಷನೇ ಮಾಡ್ತಿದ್ದ. ಎಲ್ಲ ಜೀವಿಗಳ ಪ್ರೇರಕ ಈ ಮುಖ್ಯ ಪ್ರಾಣ. ಅಂಥ ಮುಖ್ಯ ಪ್ರಾಣನ ಅವತಾರನಾದಂತಹ ಈ ಭೀಮಸೇನ ಆ ಧೃತರಾಷ್ಟ್ರನಿಗೆ ವಿಷಯ ಪದಾರ್ಥದಲ್ಲಿ ಏನು ಆಸಕ್ತಿ ಇತ್ತು, ಮತ್ತೆ ಅವನಿಗೇನು ತನ್ನಲ್ಲಿ ಅಂದರೆ ಭೀಮಸೇನಲ್ಲಿ ದ್ವೇಷ ಇತ್ತು, ಇದೆಲ್ಲವನ್ನು ಕಳೆಯಬೇಕಾಗಿತ್ತು. ಯಾಕೆಂದರೆ ಮೂಲತಃ ಧೃತರಾಷ್ಟ್ರ ಒಬ್ಬ ಸಜ್ಜನ, ದೊಡ್ಡ ಗಂಧರ್ವ. ಅವನಿಗೆ ವಿಷಯಾಸಕ್ತಿ ಹೋಗಿ ತಪಸ್ಸು ಮಾಡಿ ಮೂಲ ಲೋಕದ ಪ್ರಾಪ್ತಿ ಆಗಬೇಕಾಗಿತ್ತು. ಸಾಮಾನ್ಯವಾಗಿ ಮನುಷ್ಯ ಲೋಕಕ್ಕೆ ಬಂದವರು ಇಲ್ಲಿ ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಶುಚ ಅಂತ ಹಿಂದೆ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಅಧ್ಯಾಯದಲ್ಲಿ ಬಂದಂತೆ ಮನುಷ್ಯ ಸಂಪರ್ಕದಿಂದಾಗಿ ತಮ್ಮ ಮೂಲ ಉದ್ದೇಶ, ತಮ್ಮ ಸ್ವರೂಪ ಇತ್ಯಾದಿಗಳನ್ನು ಮರೆತು ಬಿಡ್ತಾರೆ. ಈ ಭೂಲೋಕದಲ್ಲಿದ್ದವರು ಇದನ್ನೆಲ್ಲವನ್ನು ಕಳಚಿಕೊಂಡು ತಮ್ಮ ಮೂಲ ರೂಪಕ್ಕೆ ಹೋಗ್ಬೇಕಾದ್ರೆ ನಿರ್ದಿಷ್ಟ ಪ್ರಮಾಣದ ಶುದ್ಧಿಯನ್ನ ಅವ್ರು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಮಹಾ ಪ್ರಯತ್ನವೇ ಬೇಕಾಗ್ತದೆ. ಅವ್ರ ಯೋಗ್ಯತೆ ದೊಡ್ಡದಾದ್ರಿಂದ ಅವ್ರ ಸಾಧನೆಯೂ ದೊಡ್ಡದಾಗಿರ್ತದೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಸ್ವಯಂ ಮುಖ್ಯ ಪ್ರಾಣ ಎಲ್ಲ ಜೀವರಿಗೆ ಅವನು ಪ್ರೇರಕ, ಧರ್ಮಾಧರ್ಮಗಳಿಗೆ ಅವನು ನಿಯಾಮಕ. ಆದ್ರಿಂದ ಅವನದನ್ನು ಮಾಡಬೇಕಾಗ್ತದೆ. ವಾಯುರ್ಭೀಮೋ ಭೀಮನಾದೋ ಮಹೋಜಾಹ ಸರ್ವೇಶಾಂಶ ಪ್ರಾಣಿನಾಂ ಪ್ರಾಣಭೂತಃ ಅಂತ ಮಹಾಭಾರತವೇ ಮತ್ತೊಂದು ಕಡೆ ಮುಖ್ಯ ಪ್ರಾಣನ ಹೇಳ್ತದೆ. ಎಲ್ಲಾ ಪ್ರಾಣಿಗಳಿಗೂ ಅವನು ಪ್ರಾಣಭೂತ, ಒಳಗಿದ್ದು ಪ್ರೇರಿಸುವಂಥವನು. ಅವರ ಮೂಲಕ ಅಂತ ಕಾರ್ಯಗಳನ್ನು ಆತ ಮಾಡಿಸ್ಬೇಕಾಗ್ತದೆ. ಆ ಮುಖ್ಯ ಪ್ರಾಣನ ಅವತಾರನಾದಂಥ ಭೀಮ ಇಂಥ ಜವಾಬ್ದಾರಿಯನ್ನು ಹೊತ್ತವನು. ಹಾಗಾಗಿ ಆ ಗೌರವದಿಂದಲೇ ಆ ಧೃತರಾಷ್ಟ್ರನಿಗೆ ವೈರಾಗ್ಯ ಬರುವಂತೆ ಮಾತನಾಡಿದ. ವಿದುರನು ಕೂಡ ಹಾಗೆ ಹೇಳಿದ್ದ. ಅದನ್ನ ನಾವು ನೋಡಿದ್ದೀವಿ, ತಾತ್ಪರ್ಯ ನಿರ್ಣಯನೂ ಹಾಗೆ ಹೇಳಿದೆ. ಅನುಜ್ಞಾಂ ತಪಸೇ ಪ್ರಾಪ್ತಂ ಉಪವಾಸ ವರೋಭವತ್ ಅನಶ್ನಂತಂ ಚತುರ್ಥೇನ್ಹಿ ಧೃತರಾಷ್ಟ್ರಂ ಯುಧಿಷ್ಠಿರ ಅಂತ ತಾತ್ಪರ್ಯ ನಿರ್ಣಯನೂ ಹೇಳ್ತದೆ. ತಪಸ್ಸಿಗೆ ಹೋಗಬೇಕಾಗಿತ್ತು, ಅದಕ್ಕಾಗಿ ಧರ್ಮರಾಜನಿಂದ ಸಮ್ಮತಿಯನ್ನು ಪಡ್ಕೋಬೇಕಾಗಿತ್ತು. ಅದಕ್ಕಾಗಿ ಅವನು ಉಪವಾಸ ವ್ರತ ಕೈಗೊಂಡ್ಬಿಟ್ಟ ಧೃತರಾಷ್ಟ್ರ. ಅದು ಧರ್ಮರಾಜನಿಗೆ ಬಹಳ ನೋವು ಉಂಟು ಮಾಡಿತ್ತು. ಅದನ್ನೆಲ್ಲ ಕಳೆದ ದಿವಸ ನಾವು ನೋಡಿದ್ದೀವಿ. ತಾತ್ಪರ್ಯ ನಿರ್ಣಯದ ಶ್ಲೋಕದಲ್ಲಿ ಅದನ್ನು ನೋಡುವುದು ಈಗ ಉಳಿದಿತ್ತು. ತಯೋರ್ವಿವದುತೋರೇವಂ ಕೃಷ್ಣದ್ವೈಪಾಯನ ಪ್ರಭು ಸರ್ವಜ್ಞ ಸರ್ವಕರ್ತ ಈಶಃ ಆವಿರ್ಭೂತಃ ಅಪವಿನ್ ನೃಪಂ. ಆಗಲ್ಲಿ ವೇದವ್ಯಾಸರು ಬಂದರು ಅಂತ ತಾತ್ಪರ್ಯ ನಿರ್ಣಯನು ಹೇಳ್ತದೆ. ಅವನು ಧೃತರಾಷ್ಟ್ರ ತನ್ನ ಪಾಪವನ್ನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ ತಪಸ್ಸಿನಿಂದ. ಅಂತಹ ಧೃತರಾಷ್ಟ್ರನಿಗೆ ನೀನು ಒಪ್ಪಿಗೆ ಕೊಡು, ಅವನು ಧರ್ಮ ಸಾಧನೆಗೆ ಅಡ್ಡಿ ಬರಬೇಡ ಅಂತ ಧರ್ಮರಾಜನಿಗೆ ಅವರು ಮಾತು ಹೇಳಿದರು. ಕಾಲೇ ನಿರ್ವೇದ ಮಾಪನ್ನ ತಪಸಾ ದಂಧ ಕಿಲ್ಬಿಷಃ ಶುಭಾಂ ಗತಿಮಯಂ ಯಾಯಾತ್ ಅನ್ಯಥಾನ ಕಥಂಚನ. ಈತ ಸದ್ಗತಿ ಪಡಿಬೇಕಾದ್ರೆ ತನ್ನ ವೃದ್ಧಾಪ್ಯದ ಕಾಲದಲ್ಲಿ ವೈರಾಗ್ಯ ಹೊಂದಿ ತಪಸ್ಸಿನಿಂದ ಪಾಪಗಳನ್ನೆಲ್ಲ ಕಳ್ಕೋಬೇಕು. ಇಲ್ಲದೆ ಹೋದ್ರೆ ಸದ್ಗತಿ ಆಗೋದಿಲ್ಲ ಅವನಿಗೆ. ಆದ್ರಿಂದ ಹೋಗಲಿ ಅಂತ ಈ ವೇದವ್ಯಾಸರು ಧರ್ಮರಾಜನಿಗೆ ಹೇಳಿದರು. ಮುಂದೆ ಅದರಂತೆ ಧೃತರಾಷ್ಟ್ರ ಭೋಜನ ಮಾಡಿದಂತೆ ಎಲ್ಲದು ಒಪ್ಪಿಗೆ ಸಿಕ್ಕ ಮೇಲೆ. ಮುಂದೆ ಧೃತರಾಷ್ಟ್ರ ಧರ್ಮರಾಜನಿಗೆ ನೀತಿಯನ್ನು ಬೋಧನೆ ಮಾಡಿದ ಅಂತ ಒಪ್ಪಿಗೆ ಇದೆ. ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತದೆ ಅಂತ ಅನ್ನೋದನ್ನ ನೋಡೋಣ. ಯುಧಿಷ್ಠಿರ ಮಹಾಬಾಹೋ ಯಥಾಹ ಕುರುನಂದನಃ ಧೃತರಾಷ್ಟ್ರೋ ಮಹಾತೇಜಃ ತತ್ಕುರುಷ ಅವಿಚಾರಯನ್. ವ್ಯಾಸರು ಹಾಗೆ ಹೇಳಿದರು. ಇವನು ಈಗ ವೃದ್ಧನಾಗಿದ್ದಾನೆ, ತನ್ನೆಲ್ಲ ಮಕ್ಕಳನ್ನು ಕಳ್ಕೊಂಡಿದ್ದಾನೆ. ಎಷ್ಟು ಕಾಲ ಹೀಗೆ ಅವನು ಬದುಕಲಿಕ್ಕೆ ಸಾಧ್ಯ? ಗಾಂಧಾರಿಯು ಕೂಡ ಪ್ರಾಜ್ಞಳು, ಅವೆಲ್ಲವನ್ನೂ ತಿಳಿದವಳು. ಅವರಿಬ್ಬರು ಕಾಡಿಗೆ ಹೋಗಲಿ, ಹಿಂದಿನ ರಾಜರ್ಷಿಗಳು ಯಾವ ಮಾರ್ಗವನ್ನು ಅನುಸರಿಸಿದ್ರು ಅದನ್ನೇ ಧೃತರಾಷ್ಟ್ರನು ಕೂಡ ಅನುಸರಿಸಲಿ. ಎಲ್ಲ ರಾಜರ್ಷಿಗಳಿಗೂ ಕೂಡ ಅರಣ್ಯವೇ ಆಶ್ರಯ. ರಾಜರ್ಷೀಣಾಂ ಹಿ ಸರ್ವೇಷಾಂ
ಅಂತೆ ವನಂ ಉಪಾಶ್ರಯ. ಆಗ ಧರ್ಮರಾಜ ಅದನ್ನು ಒಪ್ಪಿದ. ನೀವು ನಮಗೆ ಮಾನ್ಯರು, ನೀವು ನಮಗೆ ಗುರುಗಳು. ಧೃತರಾಷ್ಟ್ರ ನನ್ನ ತಂದೆಯು ಗುರುನೂ ಹೌದು. ಮಗ ತಂದೆಯ ಆಜ್ಞೆಗೆ ಅನುಸಾರಿಯಾಗಿರ್ಬೇಕು. ನಾನು ಅವನಿಗೆ ಸಮ್ಮತಿ ಕೊಡೋದು ಹೇಗೆ? ಅವನ ಆಜ್ಞೆಯನ್ನು ನಾನು ಕೇಳಬೇಕು ಅಂತ ಧರ್ಮರಾಜನ ಆಲೋಚನೆ. ಆಗ ವ್ಯಾಸರು ಹೇಳಿದರು, ನೀವು ಹೇಳ್ತಿರೋದು ಸರಿ, ಆದರೆ ಈ ರಾಜ ಈಗ ವೃದ್ಧನಾಗಿದ್ದಾನೆ, ಅಧ್ಯಾತ್ಮದ ಮಾರ್ಗದಲ್ಲಿ ನಿಂತಿದ್ದಾನೆ. ಅವನು ನನ್ನ ಅನುಮತಿಯನ್ನು ಪಡೆದು ನಿನ್ನ ಅನುಮತಿಯನ್ನು ಪಡೆದು ಮುಂದೆ ತನ್ನ ಸಾಧನೆಯನ್ನು ಮಾಡಿಕೊಳ್ಳಿ. ಅವನ ಸಾಧನೆಗೆ ಭಂಗ ತರಬೇಡ. ರಾಜರಿಗೆ ಮರಣ ಹೇಗೆ ಬರಬೇಕು ಅಂದ್ರೆ ಯುದ್ಧದಲ್ಲಿ ಬರಬೇಕು, ಅಥವಾ ಅರಣ್ಯದಲ್ಲಾದರೂ ಮರಳು ಬರಬೇಕು. ಇದು ಧರ್ಮ. ಹಿಂದೆ ನಿನ್ನ ತಂದೆ ಪಾಂಡು ಮಹಾರಾಜ ಕೂಡ ಈ ಧೃತರಾಷ್ಟ್ರನನ್ನ, ತನ್ನ ಅಣ್ಣನಾದಂತಹ ಧೃತರಾಷ್ಟ್ರನನ್ನ ಸೇವಿಸ್ತಾ ಇದ್ದ, ಗೌರವಿಸ್ತಾ ಇದ್ದ. ಇಬ್ರು ಸೇರಿ ಅನೇಕ ಯಜ್ಞಗಳನ್ನೆಲ್ಲ ಮಾಡಿದ್ದಾರೆ, ನಾನಾ ಪ್ರಕಾರ ದಾನಗಳನ್ನು ಕೂಡ ಮಾಡಿದ್ದಾರೆ. ಈಗ ನೀನು ಇವರ ಸೇವಾ ಮಾಡಿದ್ದೆ, ಈಗ ಇವರು ಅರಣ್ಯಕ್ಕೆ ಹೋಗಲಿ. ಇವನ ಮನಸ್ಸಿನಲ್ಲಿ ಇವತ್ತು ನಿನ್ನ ಬಗ್ಗೆ ಏನು ಕೋಪವೂ ಇಲ್ಲ, ಎಲ್ಲ ಸ್ವಚ್ಛವಾದಂತಹ ಹೃದಯ ಅವನದಾಗಿದೆ. ಈಗ ನಮನ್ಯೂರು ವಿದ್ಯತೆ ಚಾಸ್ಯ ಸುಸೂಕ್ಷ್ಮೋಪಿ ಯುಧಿಷ್ಠಿರ ಒಪ್ಕೊಂಡ. ವ್ಯಾಸರು ಮುಂದೆ ಅರಣ್ಯಕ್ಕೆ ಹೊರಟೋದ್ರು. ಮುಂದೆ ಯುಧಿಷ್ಠಿರ ಧೃತರಾಷ್ಟ್ರನಿಗೆ ಹೇಳಿದಂತೆ, ನಿನ್ನ ಅಭಿಪ್ರಾಯ ಏನಿದೆಯೋ ಅದರಂತೆ ಮತ್ತೆ ಕೃಪಾ, ವಿದುರ, ಯುಯುತ್ಸು, ಸಂಜಯ ಇವರೆಲ್ಲ ಏನು ಹೇಳ್ತಾರೋ ಹಾಗೆ ನಾನು ನಡ್ಕೊಳ್ತೇನೆ. ಕ್ರಿಯತಾಂ ತಾವದ ಆಹಾರ ಗಚ್ಚ ಆಶ್ರಮ ತಥೋ ಗಚ್ಛಾಶ್ರಮಂ ಪ್ರತಿ. ಈಗ ಮೊದಲು ಭೋಜನ ಮಾಡು, ಮುಂದೆ ನೀನು ಅರಣ್ಯಕ್ಕೆ ಹೋಗುವ ವಿಚಾರ ಮಾಡು ಅಂತ ಹೇಳಿದ ಧರ್ಮರಾಜ. ಮುಂದೆ ಧೃತರಾಷ್ಟ್ರ ಯುಧಿಷ್ಠಿರನಿಗೆ ರಾಜನೀತಿಯನ್ನು ಉಪದೇಶಿಸಿದ ವರ್ಣನ ಕೇಳಿ ಬರ್ತದೆ ಮುಂದಿನ ಅಧ್ಯಾಯದಲ್ಲಿ. ಧೃತರಾಷ್ಟ್ರನಿಗೆ ಆಯಾಸ ಆಗಿದ್ದರಿಂದ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದ್ದ. ತನ್ನ ಅರಮನೆಗೆ ಹೋದ. ಅವನು ಮಾಡಬೇಕಾದ ಎಲ್ಲ ಕ್ರಿಯೆಗಳನ್ನು ಮಾಡಿದ, ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಮಾಡಿಸಿದ. ಮತ್ತೆ ತಾನು ಗಾಂಧಾರಿ ಎಲ್ಲರೂ ಕೂಡ ಭೋಜನಾದ ಬಳಿಕ ಯುಧಿಷ್ಠಿರನಿಗೆ ಈ ರಾಜನೀತಿಯನ್ನ ಉಪದೇಶ ಮಾಡಿದ. ಇದು ಹಿರಿಯರಾದವರು ಕಿರಿಯರಿಗೆ ಉಪದೇಶ ಮಾಡಬೇಕು, ಅಂಥದ್ದೊಂದು ಪದ್ಧತಿ ಅದು. ಅದರಲ್ಲೂ ಅವನೀಗ ವನವಾಸಕ್ಕೆ ಹೊರಟಿರೋದ್ರಿಂದ, ಪ್ರಸ್ಥಾನಕ್ಕೆ ವಾನಪ್ರಸ್ಥಾಶ್ರಮಕ್ಕೆ ಹೊರಟಿರುವುದರಿಂದ ತನ್ನ ಜೀವಮಾನದಲ್ಲಿ ಕೊನೆಯ ಉಪದೇಶವನ್ನು ತನ್ನ ಮಗನಾದ ಯುಧಿಷ್ಠಿರನಿಗೆ ಮಾಡಬೇಕು ಅಂತ ಹೊರಟಿದ್ದಾನ. ಇದು ಈ ಪ್ರಕರಣವೇ ತುಂಬ ವಿಚಿತ್ರವಾಗಿ ಕಾಣಿಸ್ತದೆ ನನಗೆ. ತುಂಬ ವಿಚಿತ್ರ ಅಂದರೆ ವಿಶಿಷ್ಟವಾಗಿ ಕಾಣಿಸ್ತದೆ. ಯಾಕೆಂದರೆ ಧೃತರಾಷ್ಟ್ರನಂತೆ ಅಂಥ ಕುರುಡು ಅಭಿಮಾನ ಇತ್ಯಾದಿಗಳನ್ನ ನಾವು ನಮ್ಮ ಬಂಧು ಬಾಂಧವರಲ್ಲಿ, ಮಕ್ಕಳು ಇತ್ಯಾದಿಗಳಲ್ಲಿ ನಾವು ಕೂಡ ಹೊಂದಿರ್ತೇವೆ. ಆದರೆ ನಮಗೆ ಯಾವಾಗ ವಿದುರ, ಸಂಜಯನಂಥ ಬೋಧಕರು ಸಿಗ್ತಾರೆ, ನಾವು ತಪ್ಪಿ ನಡೆದಾಗ ಎಚ್ಚರಿಸಲಿಕ್ಕೆ ವೇದವ್ಯಾಸರು ಯಾವಾಗ ನಮ್ಮ ಬಳಿ ಬರ್ತಾರೆ, ಸ್ವಯಂ ಭೀಮಸೇನಂಥವರು ಅಲ್ಲಿ ಅವತಾರ ರೂಪದಿಂದ ಇದ್ದು ಅನುಕಂಪ ತೋರಿಸ್ಲಿಕ್ಕೆ ನಮಗೆ ಯಾವಾಗ ಬರ್ತಾರೆ. ಧೃತರಾಷ್ಟ್ರನ ಭಾಗ್ಯ ಬಹಳ ದೊಡ್ಡದು. ನಮಗೆ ಅನೇಕ ಕಡೆ ಧೃತರಾಷ್ಟ್ರ ಮೊದಲಾದವರು ಖಳನಾಯಕರಂತೆ ಮಹಾಭಾರತದಲ್ಲಿ ಕಾಣಬಹುದು. ಜೀವಮಾನದಲ್ಲಿ ಮನುಷ್ಯರಂತೂ ತಪ್ಪುಗಳು ಮಾಡಿಯೇ ಮಾಡ್ತಾರೆ. ದೇವತೆಗಳು ಕೂಡ ಪ್ರಾರಬ್ಧ ಕರ್ಮ ವಶಾತ್ ಇಂಥ ಅನೇಕ ತಪ್ಪುಗಳನ್ನು ಮಾಡಿಯೇ ಇರ್ತಾರೆ. ಅದರಲ್ಲೂ ಮನುಷ್ಯರಾಗಿ ಹುಟ್ಟಿ ಬಂದಾಗ ಇಂಥ ತಪ್ಪುಗಳು ದೊಡ್ಡ ಪ್ರಮಾಣದಲ್ಲಿ ಅವರಿಂದ ಆಗ್ತವೆ. ಆದರೆ ಅವರ ಸ್ವರೂಪ ಬಹಳ ದೊಡ್ಡದಾದ್ರಿಂದ, ಸಾಧನೆ ಬಹಳ ದೊಡ್ಡದಾದ್ರಿಂದ ಅವ್ರನ್ನ ಎಚ್ಚರಿಸಲಿಕ್ಕೆ ಉತ್ತಮರಾದವರು ಯಾವಾಗಲೂ ಅವರಿಗೆ ಹಿರಿಯರಾದವರು ಸಿಕ್ಕೇ ಸಿಗ್ತಾರೆ. ನಮಗೆ ಸಿಗೋದಿಲ್ಲ, ನಾವು ಹಾಳಾಗಿ ಹೋಗ್ತೇವೆ. ಅವನಿಗೆ ದೊಡ್ಡ ಪ್ರಮಾಣದ ಶಾಸ್ತ್ರಜ್ಞಾನವಿತ್ತು, ಹಾಗೆ ದೇಹ ಬಲವೂ ಇತ್ತು ಧೃತರಾಷ್ಟ್ರನಿಗೆ. ಇದನ್ನೆಲ್ಲ ನಾವು ನೋಡಿದ್ದೇವೆ. ಅಂತ ಶಾಸ್ತ್ರಜ್ಞಾನದ ಒಂದು ಆವಿಷ್ಕಾರ, ಧೃತರಾಷ್ಟ್ರನ ಶಾಸ್ತ್ರದ ಜ್ಞಾನದ ಆವಿಷ್ಕಾರ ಅದಿಲ್ಲಿ ಆಗ್ತದೆ.
8 ಅಂಗಗಳಿಂದ ಕೂಡಿದಂಥ ರಾಜ್ಯದಲ್ಲಿ ನೀನು ಯಾವತ್ತೂ ಜಾಗರೂಕನಾಗಿರಬೇಕು. ಜಾಗರೂಕನಾಗಿದ್ದರೆ ಧರ್ಮವನ್ನ ನೀನು ಆಳ್ಲಿಕ್ಕೆ ಸಾಧ್ಯ ಅಂತ ಅದರ ಅರ್ಥ. ಆ 8 ಅಂಗಗಳಂದ್ರೆ ಯಾವುದದು? ಒಂದು ಸ್ವಾಮ್ಯ ಮಾತ್ಯ ಸುಹೃತ್ಕೋಶ ರಾಷ್ಟ್ರದುರ್ಗ ಫಲಾನಿಚ ಅಂತ ಹೀಗೆಲ್ಲ ಹೇಳ್ತಾರೆ. ಅಲ್ಲಿ ಸ್ವಾಮಿ ಅಂದ್ರೆ ರಾಜ, ಅಮಾತ್ಯ ಅಂದ್ರೆ ಮಂತ್ರಿ, ಸುಹೃತ್ ಅಂದ್ರೆ ಸ್ನೇಹಿತ, ಕೋಶ ಅಂದ್ರೆ ಬೊಕ್ಕಸ, ರಾಷ್ಟ್ರ ದುರ್ಗ ಬಲಾನಿಚ, ರಾಷ್ಟ್ರ ಅಂದ್ರೆ ನಾಡು, ಭೌಗೋಳಿಕ ಪ್ರದೇಶ, ದುರ್ಗ ಅಂದ್ರೆ ಕೋಟೆ ಕೊತ್ತಲಗಳು, ಬಲ ಅಂದ್ರೆ ಸೈನ್ಯ. ಮತ್ತೆ ದುರ್ಗ ಅಂದ್ರೆ ಕೋಟೆ ಕೊತ್ತಲಗಳು, ಸೈನ್ಯ ಇಷ್ಟ ಆಯ್ತು, ಕೊನೆಗೆ ಪ್ರಕೃತಯ ಪ್ರಜೆಗಳು. ಒಟ್ಟು 8 ಅಂಗಗಳು ರಾಜನೀತಿಯಲ್ಲಿವೆ. ವಿದ್ಯಾವಂತರಾದವರನ್ನ ಯಾವತ್ತೂ ಕೂಡ ನೀನು ಗೌರವಿಸು. ಅದರಿಂದ ಈ 8 ಅಂಗಗಳಿಂದ ಕೂಡಿದಂತಹ ರಾಜ್ಯವನ್ನ ಸರಿಯಾಗಿ ಆಳ್ಲಿಕ್ಕೆ ಸಾಧ್ಯ ಆಗ್ತದೆ. ಬೆಳಗ್ಗೆ ಎದ್ದು ಯಥಾ ಪ್ರಕಾರ ವಿಧಿಪೂರ್ವಕವಾಗಿ ಅವರನ್ನು ಗೌರವಿಸಿ ಅವ್ರನ್ನ ಕೇಳಬೇಕು. ಏನಾದರೂ ಕಾರ್ಯವನ್ನು ಮಾಡುವಂಥ ಪ್ರಸಂಗ ಬಂದಾಗ ಅವ್ರ ಸಲಹೆ ತಗೊಳ್ಬೇಕು. ಅವರು ಹಿತಕರವಾದಂತಹ ಆಲೋಚನೆಯನ್ನೇ ನೀವು ಹೇಳ್ತಾರೆ. ನೀನು ನಿನ್ನ ಇಂದ್ರಿಯಗಳೆಲ್ಲ ಹತೋಟಿಯಲ್ಲಿ ಇಟ್ಕೊಂಡದ್ದಾದ್ರೆ ಆವಾಗ ಆ ಇಂದ್ರಿಯಗಳು ನಿನಗೆ ಉಪಯುಕ್ತ ಕಾಲದಲ್ಲಿ ಹಿತಕರವಾದಂತಹ ಕಾರ್ಯವನ್ನೇ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ನೀನೇ ಒಂದು ಬಾರಿ ಆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅಂತ ಆದ್ರೆ ಅವು ನಿನಗೆ ಆಪತ್ಕಾಲ ಬಂದಾಗ ನಿನ್ನನ್ನು ಹಾಳು ಮಾಡಿಬಿಡ್ತವೆ. ಅದು ಹೇಗೆ ಅಂದರೆ, ನಾವು ನಮಗಾಗಿ ಧನ ಒಂದಿಷ್ಟನ್ನ ಕೂಡಿಟ್ಟಿದ್ರೆ ಅದು ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರ್ತದೆ. ಅದರಂತೆ ನಮ್ಮ ಇಂದ್ರಿಯಗಳನ್ನು ನಾವು ಹಾಗೆ ಕಾಪಾಡಿಕೊಳ್ಬೇಕು ಅಂತ ಇದ್ದಾರೆ ಅವರು. ಇಂದ್ರಿಯಾಣಿ ಚ ಸರ್ವಾಣಿ ರಾಜ್ಯವತ್ ಪರಿಪಾಲಯ ಹಿತಾಯ ವೈ ಭವಿಷ್ಯಂತಿ ರಕ್ಷಿತಂ ದ್ರವಿಣಂ ಯಥಾ ಅಂತ ಇದ್ದಾರೆ. ಮಂತ್ರಿಗಳನ್ನ ನೇಮಿಸ್ಕೋ. ಶುದ್ಧರಾದಂಥ ಮಂತ್ರಿಗಳಿರ್ಬೇಕು. ಎಂಥ ಮಂತ್ರಿಗಳವರು? ವಂಶ ಪರಂಪರೆಯಿಂದ ಬಂದವರಾಗಿರ್ಬೇಕು. ಪಿತೃಪೈತಾಮಹ ಶುಚೀನ್. ಯಾರ ಮೂಲದ ಬಗ್ಗೆ ಗೊತ್ತೇ ಇಲ್ವೋ, ಯಾರು ಎಂಥವ್ರು, ಅವ್ರ ಸ್ವಭಾವ ಎಂಥದ್ದು ಅಂತ ಗೊತ್ತಿಲ್ವೋ ಅಂಥವರನ್ನ ಯಾವತ್ತೂ ಕೂಡ ಮಂತ್ರಿಗಳನ್ನಾಗಿ ನೇಮಿಸ್ಕೊಳ್ಬೇಡ. ಅಂತರಂಗದಲ್ಲೂ ಬಹಿರಂಗದಲ್ಲೂ ಶುದ್ಧರಾದಂಥವ್ರು, ಇಂದ್ರಿಯ ನಿಗ್ರಹ ಇದ್ದಂಥವ್ರು, ಲೋಲುಪರಾಗಿರಬಾರದು. ಗೂಢಚಾರರ ಮೂಲಕ ಎಲ್ಲ ರಾಜಕಾರ್ಯಗಳನ್ನು ಕೂಡ ನೀನು ಮಾಡಿಸ್ಕೊಳ್ಬೇಕು. ಮತ್ತೆ ನಿನ್ನ ನಗರವನ್ನ ಕೋಟೆ ಕೊತ್ತಲಗಳ ಮೂಲಕ ಯಾವತ್ತೂ ರಕ್ಷಿಸಬೇಕು. ನಗರದ ದ್ವಾರಗಳು ದೊಡ್ಡ ದೊಡ್ಡದಾಗಿರ್ಬೇಕು. ಎಲ್ಲ ಕಡೆ ಬಾಗಿಲುಗಳಿರ್ಬೇಕು, ಕಿಟಕಿಗಳಿರ್ಬೇಕು. ಪ್ರಮಾಣಬದ್ಧವಾಗಿ ಅದನ್ನ ನಿರ್ಮಿಸಿರ್ಬೇಕೆಲ್ಲವನ್ನೂ ಕೂಡ. ಅಲ್ಲಿ ಶತಘ್ನಿ ಮೊದಲಾದಂತಹ ಆಯುಧಗಳಿರ್ಬೇಕು. ಯಂತ್ರೈಹಿ ಆರಕ್ಷಿತಾನಿಚ ಅಂತ ಬರೆದಿದ್ದಾರೆ. ಆವಾಗಲೂ ಕೂಡ ಎಂಥ ಯಂತ್ರಗಳೆಲ್ಲ ಇರ್ತಿತ್ತು. ಭೋಜನ ಸಂದರ್ಭದಲ್ಲಿ ಯಾವತ್ತೂ ಕೂಡ ಆತ್ಮರಕ್ಷಣೆ ಮಾಡ್ಕೊಳ್ಬೇಕು. ರಾಜನಿಗೆ ಯಾವಾಗ ವಿಷಪ್ರಾಶನ ಆಗ್ತದೋ, ಅವನ ಮೇಲೆ ಯಾವಾಗ ಆಕ್ರಮಣ ಆಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಆಹಾರ ವಿಹಾರ ಸಂದರ್ಭದಲ್ಲಿ ಮಾಲೆಗಳನ್ನು ಧರಿಸುವಾಗ, ಹೂವಿನ ಹಾರಗಳನ್ನು ತರುವಾಗ, ವಸ್ತ್ರಗಳನ್ನು ಧರಿಸುವಾಗ, ಮಲಗುವಾಗ, ಕುತ್ಕೊಳ್ಳುವಾಗ ಜಾಗರೂಕನಾಗಿ ಇದ್ದು ನಿನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಅಂತಃಪುರದ ಮೇಲ್ವಿಚಾರಕರೆಲ್ಲ ಶೀಲವಂತರು, ವಿಶ್ವಾಸಪಾತ್ರರು, ವೃದ್ಧರಾದವರು ಇರಬೇಕು. ತೀರಾ ಎಳೆ ವಯಸ್ಸಿನ ಹರೆಯದ ಹುಡುಗರು ಯಾರು ಕೂಡ ಅಲ್ಲಿರಬಾರ್ದು. ಅಂಥ ಹಿರಿಯರ ಮೇಲ್ವಿಚಾರಣೆಯಲ್ಲಿ ಸ್ತ್ರೀಯರ ರಕ್ಷಣೆ ಇರಬೇಕು ಯಾವತ್ತೂ ಕೂಡ. ಬ್ರಾಹ್ಮಣರನ್ನು ಕೂಡ ಮಂತ್ರಿಗಳನ್ನಾಗೆ ಮಾಡ್ಕೊಳ್ಬೇಕು. ಇದು ನಾವು ಹಿಂದೆ ಶಾಂತಿ ಪರ್ವದಲ್ಲೇ ನೋಡಿದ್ದೇವೆ. ಜಾತ್ಯತೀತ ಮಂತ್ರಿಮಂಡಲ ಅಂತ ಬಂದಿದೆ. ಒಂದಿಷ್ಟು ಜನ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ಕೂಡ ಅಲ್ಲಿ ಇರಬೇಕು ಅಂತ ಭೀಷ್ಮ ಹೇಳಿದ್ದಾನೆ. ಮಂತ್ರಾಲೋಚನೆ ಮಾಡುವಾಗ ಬಹಳ ಜನ ಇರಬಾರ್ದು. ಬಹಳ ಜನರನ್ನು ಕರ್ಕೊಂಡು ಅತ್ಯಂತ ಗುಪ್ತವಾದ ಮಂತ್ರಾಲೋಚನೆ ಮಾಡಿಬಿಟ್ರೆ ಆ ಎಲ್ಲ ಕೆಲಸ ಹಾಳಾಗಿ ಹೋಗ್ತದೆ.
ನಾಟ್ಯರ್ಥಂ ಬಹುಭಿಃ ಸಹ ಸಮಸ್ತೈರಪಿ ಚ ವ್ಯಸ್ತೈಃ ಉಪದೇಶೇನ ಕೇನಚಿತ್. ಮಂತ್ರಾಲೋಚನೆ ಮಾಡುವಾಗ ಎಲ್ಲರ ಜೊತೆ ಸೇರಿ ಕೆಲವು ಬಾರಿ ಮಂತ್ರಾಲೋಚನೆ ಮಾಡಬೇಕು. ಕೆಲವು ಬಾರಿ ಪ್ರತ್ಯೇಕವಾಗಿ ಅವರನ್ನು ಕರೆದು ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಆವಾಗ ಮಂತ್ರಾಲೋಚನೆ ಮಾಡಬೇಕು. ಮಂತ್ರಿಗಳ ಜೊತೆಗೆ ಅಂತಹ ವಿಶ್ವಾಸವನ್ನು ನೀನು ಏರ್ಪಡಿಸ್ಕೊಳ್ಬೇಕು. ಅರಣ್ಯದಲ್ಲಿಯೂ ಮಂತ್ರಾಲೋಚನೆ ಮಾಡಬಹುದು, ಆದರೆ ರಾತ್ರಿ ಹೊತ್ತಿನಲ್ಲಿ ಮಾಡಬಾರದು. ಆ ಮಂತ್ರಾಲೋಚನೆ ಸಂದರ್ಭದಲ್ಲಿ ಕಪಿಗಳು, ಪಕ್ಷಿಗಳು ಮತ್ತು ಮೂರ್ಖರಾದವರು, ಹೆಳವರು, ಇಂಥವರೆಲ್ಲ ಅಂಗವೈಕಲ್ಯ ಇದ್ದವರು, ಬುದ್ಧಿವೈಕಲ್ಯ ಇದ್ದವರು ಇವರು ಯಾರು ಕೂಡ ಇರಬಾರ್ದು. ಅವರೆಲ್ಲ ಆಪತ್ತು ತರುವ ಸಾಧ್ಯತೆ ಇದೆ. ಯಾರ್ಯಾರೋ ಗುಪ್ತ ರೂಪದಲ್ಲಿ ಅಂಥ ಸ್ಥಳದಲ್ಲಿ ಬಂದು ಮಂತ್ರಾಲೋಚನೆಗಳನ್ನು ಬಹಿರಂಗಪಡಿಸಿ ಹಾಳುಗೆಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ಬಹಳ ವಿಶ್ವಾಸ ಪಾತ್ರರಾದವ್ರ ಜೊತೆಗೇನೆ ಗುಪ್ತ ಸ್ಥಳದಲ್ಲೇ ಮಂತ್ರಾಲೋಚನೆ ಮಾಡಬೇಕು. ಪಟ್ಟಣದಲ್ಲಿ, ನಿನ್ನ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ನಿನ್ನ ಬಗ್ಗೆ ಒಳ್ಳೆಯ ಭಾವನೆ ಇದೆಯೋ ಏನು ಅಂತ ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ವ್ಯವಸ್ಥೆ ಇರಬೇಕು. ಗೂಢಚಾರರು ಆ ಕೆಲಸವನ್ನು ಮಾಡಬೇಕು. ನೀನು ಕೂಡ ಅದನ್ನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಯಾರು ದಂಡನೆಗೆ ಯೋಗ್ಯರಾಗಿದ್ದಾರೋ ಅವರಿಗೆ ದಂಡನೆ ಕೊಡಬೇಕು. ಅಧಿಕಾರಿಗಳು ಒಂದು ವೇಳೆ ಲಂಚ ತಗೊಳ್ಳುವಂಥವರಾಗಿದ್ರೆ, ಭ್ರಷ್ಟಾಚಾರ ಮಾಡುವಂಥವರಾಗಿದ್ರೆ, ಮತ್ತೆ ಅವರು ದುರ್ಗುಣವುಳ್ಳವರಾಗಿದ್ರೆ ಅವ್ರು ಅಂಥ ಮಂತ್ರಿಗಳನ್ನ ನಿಯಂತ್ರಿಸಬೇಕು. ಹೀಗೆ ಭ್ರಷ್ಟಾಚಾರದಲ್ಲಿ ತೊಡಗುವಂಥವರು ಮತ್ತೆ ಪರಸ್ತ್ರೀ ಲಂಪಟರಾದವರು, ಮಾಡಿದ ಅಪರಾಧಕ್ಕಿಂತಲೂ ಉಗ್ರವಾದ ಶಿಕ್ಷೆಯನ್ನು ಕೊಡುವಂಥ ಸ್ವಭಾವ ಇದ್ದವರು, ಭೀಮದರ್ಶನ ಅಂತ ಒಂದ್ ಕಡೆ ಇದೆ. ನೋಡ್ಲಿಕ್ಕೆ ಭಯಂಕರರಾಗಿ ಕಾಣ್ತಾ ಇರಬಾರ್ದು ಆ ಮಂತ್ರಿಗಳು. ಮಂತ್ರಿಗಳು ಜನರ ಕಣ್ಣಿಗೆ ಬಿದ್ದಾಗ ಸೌಮ್ಯವಾಗಿ ಕಾಣುವಂಥ ವ್ಯಕ್ತಿತ್ವ ಇರಬೇಕು ಅವ್ರದ್ದು. ಅಂತ ಉತ್ತಮವಾದಂಥ ಆಕರ್ಷಕವಾದಂಥ ವ್ಯಕ್ತಿತ್ವ ಉಳ್ಳವರಾಗಿರ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ತೀವ್ರ ಕೋಪ ಸ್ವಭಾವದವರು, ಹಿಂಸ ಮಾಡುವಂಥ ಸ್ವಭಾವದವರು, ಸುಳ್ಳು ಹೇಳುವಂಥವ್ರು, ಇವ್ರು ಯಾರನ್ನು ಕೂಡ ಮಂತ್ರಿಗಳನ್ನಾಗಿ ನೇಮಿಸ್ಕೋಬಾರದು. ಅಂಥವ್ರನ್ನ ಶಿಕ್ಷಿಸಬೇಕು. ನೀನು ಬೆಳಗಾಗಿ ಎದ್ದು ಕೂಡಲೇ ನಿನ್ನ ಕೃತ್ಯ ಇತ್ಯಾದಿಗಳನ್ನು ಮುಗಿಸಿ ಈ ನಿತ್ಯ ಆ ನಿನ್ನ ದೇಶದ, ರಾಜ್ಯದ ಆಯವ್ಯಯಗಳನ್ನು ಪರೀಕ್ಷೆ ಮಾಡಬೇಕು. ಇಲ್ಲಿ ಕೆಲವು ಶ್ಲೋಕಗಳು ಕೆಲವು ಭಾಗದಲ್ಲಿವೆ, ಇನ್ನು ಕೆಲವು ಕಡೆ ಕಾಣಿಸೋದಿಲ್ಲ. ರಾಜ ಮದ್ಯಪಾನ ಮಾಡೋದು ಅವನಿಗೆ ಒಪ್ಪಿಗೆ ಆಗುವಂಥದ್ದೇ. ವ್ಯವಾಯಜ್ಞೆ ಮದ್ಯಂತು ಸೋಮಾತ್ಮಕತ ಏಷ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಮದ್ಯಪಾನ ಅದು ಸೋಮಪಾನ ಇದ್ದ ಹಾಗೆ. ರಾಜರು ತಮ್ಮ ಪತ್ನಿಯರೊಂದಿಗೆ ಏನು ಈ ವಾಮದೇವ ಯಜ್ಞ ಅಥವಾ ವ್ಯವಾಯ ಯಜ್ಞ ಮಾಡ್ತಾರೆ, ಮೈಥುನ ಅನ್ನುವಂಥ ಯಜ್ಞ, ಬೇರೆ ಎಲ್ಲ ಯಜ್ಞಗಳಲ್ಲಿ ಸೋಮ ಅಂತ ಅನ್ನೋದು ಹೇಗಿರ್ತದೋ ಹಾಗೆ ಈ ಯಜ್ಞದಲ್ಲಿ ಮದ್ಯವೇ ಸೋಮ. ಆದರೆ ಆ ಮದ್ಯಪಾನವನ್ನು ಕೂಡ ಶುದ್ರರಾದ ಜನರ ಜೊತೆಗೆ ಸೇರಿ, ಭೃತ್ಯರು ಮೊದಲಾದವ್ರ ಜೊತೆ ಸೇರಿ ಮಾಡಬಾರದು. ಆಕ್ರೋಶಂತಿ ಅನುಮತ್ತಾಸ್ತೆ ಕರತ್ರಂ ವಾಪಿ ಗೃಹತೆ ಅಂತ ಹೇಳ್ತಾರೆ. ಅದನ್ನು ಈ ಶ್ಲೋಕಗಳು ಎಲ್ಲ ಕಡೆ ಇಲ್ಲ, ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ. ಅಂಥವ್ರು ಉನ್ಮತ್ತರಾದರೆ, ನಿನ್ನ ಜೊತೆ ಸಲಿಗೆ ಅವ್ರು ಬೆಳೆಸ್ಕೊಂಡ್ರೆ ನಿನಗೇ ಹಾನಿ ಮಾಡ್ತಾರೆ. ನಿನ್ನ ಹೆಂಡತಿಯ ಮೇಲೆ ಅವರು ಕಣ್ಣು ಹಾಕುವಂಥ ಸಾಧ್ಯತೆ ಇದೆ. ಅತಿಪಾನೇನ ರಾಜಾಪಿ ಸರ್ವಂ ಕೋಶಂ ವಿನಾಶಯೇತ್. ಈ ಮದ್ಯಪಾನನು ಕೂಡ ಒಂದು ಮಿತಿಯನ್ನು ಮೀರಬಾರದು. ರಾಜ ತನ್ನ ಸಂಪತ್ತನ್ನೆಲ್ಲ ತನ್ನ ಸಂತೋಷಕ್ಕಾಗಿ, ತನ್ನ ಖಯಾಲಿಗಾಗಿ ಕಳ್ಕೊಂಡು ಬಿಡುವ ಸಾಧ್ಯತೆ ಇದೆ. ವಿತರೇತ್ ಕಾಯಕೇಭ್ಯಶ್ಚ ಪ್ರಧಾನ ದ್ರವ್ಯ ಸಂಚಯಂ. ಪ್ರಧಾನ ದ್ರವ್ಯ ಸಂಚಯಂ ಅಂತ ಒಂದು ಪಾಠ ಇಲ್ಲಿ ನಮ್ಗೆ ಕಂಡು ಬಂದಿದೆ. ಆ ಪಾಠವೇ ತಪ್ಪು. ಅದಕ್ಕೆ ಅರ್ಥ ಏನು ಮಾಡಿದ್ದಾರೆ ಇದನ್ನು ಗಮನಿಸಿ. ರಾಜ
ಅತಿ ಮದ್ಯಪಾನ ಮಾಡುವಂಥ ಹವ್ಯಾಸವನ್ನು ಏನಾದ್ರು ಬೆಳೆಸ್ಕೊಂಡ್ರೆ ಅವನು ತನ್ನ ಕೋಶವನ್ನೆಲ್ಲ ಹಾಳು ಮಾಡ್ಕೊಳ್ತಾನೆ. ತನ್ನ ಸಂಪತ್ತನ್ನೆಲ್ಲ ಅವನು ತನ್ನ ಭೋಗಕ್ಕಾಗಿ ನಾಶ ಮಾಡ್ತಾನೆ ಅಂತ ಬಂತು. ಮತ್ತೆ ಆ ಸ್ಥಾನದಲ್ಲಿ ತನ್ನ ಮತ್ತು ತನ್ನವರ ಮನಸ್ಸಂತೋಷಕ್ಕಾಗಿ ಗಾಯನ ನರ್ತನೆ ಏರ್ಪಡಿಸಿರ್ತಾರಲ್ಲ, ಆ ಸಂದರ್ಭದಲ್ಲಿ ಮಂತ್ರಿಗಳು ಸಂಗ್ರಹಿಸಿದ ದ್ರವ್ಯವನ್ನೇ ನೀಡಬೇಕು, ಹೊರತು ಕೋಶದಲ್ಲಿ ಸಂಗ್ರಹಿಸಿದ ಧನವನ್ನು ನೀಡಬಾರದು ಅಂತ ಅರ್ಥ ಬರೆದಿದ್ದಾರೆ. ಅಲ್ಲಿ ವಿತರೇದ್ ಗಾಯಕೇಭ್ಯಶ್ಚ ಪ್ರಧಾನ ದ್ರವ್ಯ ಸಂಚಯಂ. ಪ್ರಧಾನ ಅಂದ್ರೆ ಇವರು ಮಂತ್ರಿಗಳು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಈ ಅನುವಾದ ಮಾಡೋರು. ಆ ಮಂತ್ರಿಗಳು ಸಂಗ್ರಹಿಸಿದ ದ್ರವ್ಯವನ್ನೇ ಕೊಡಬೇಕು, ಹೊರತು ಕೋಶದಲ್ಲಿ ಸಂಗ್ರಹಿಸಿದ ದ್ರವ್ಯವನ್ನು ಕೊಡಬಾರದು ಅಂತ ಅರ್ಥ ಬರೆದಿದ್ದಾರೆ. ಅಲ್ಲಿ ಇರುವ ಪಾಠ ಏನಂದ್ರೆ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ವೃಥಾಚ ದ್ರವ್ಯ ಸಂಚಯಂ. ವೃಥ ಅಂದ್ರೆ ವ್ಯರ್ಥವಾಗಿ, ದ್ರವ್ಯ ಸಂಚಯ ಅಂದ್ರೆ ದುಡ್ಡು, ಅದನ್ನ ಅವನು ಕೊಟ್ಟು ಬಿಡುವ ಸಾಧ್ಯತೆ ಇದೆ. ಅಲ್ಲಿ ನೋಡಿ, ವಿತರೇತ್ ಅಂತ ಆ ವಿಧಿಲಿಂಗ್ ಪ್ರಯೋಗ ಏನಿದೆಯಲ್ಲ, ಅದಕ್ಕೆ ಕೊಡಬೇಕು ಅಂತನೂ ಅರ್ಥ ಆಗ್ತದೆ, ಮತ್ತೆ ಕೊಟ್ಟು ಬಿಟ್ಟಾನು ಅಂತನೂ ಅರ್ಥ ಆಗ್ತದೆ. ಅದಕ್ಕೆ ಏನು ಅರ್ಥ ಮಾಡಬೇಕು, ಸರಿಯಾದ ಅರ್ಥವನ್ನು ಅದಕ್ಕೆ ಹೇಗೆ ನಾವು ಗುರುತಿಸ್ಬೇಕು ಅಂದ್ರೆ, ಈ ರಾಜನಾದವನು ಅತಿಪಾನ ಇತ್ಯಾದಿ ದುರಭ್ಯಾಸಗಳಿಗೆ ಒಂದು ವೇಳೆ ಬಲಿ ಬಿದ್ದರೆ ಅವನು ತನ್ನ ಕೋಶವನ್ನು ಹಾಳುಗೆಡವುತ್ತಾನೆ. ಮತ್ತೆ ಗಾಯಕರು, ನರ್ತಕರು, ವೇಶ್ಯರು ಇಂಥವರೆಲ್ಲ ಏನಿರ್ತಾರೆ ಅವರಿಗೆ ವ್ಯರ್ಥವಾಗಿ ಬೇಕಾಬಿಟ್ಟಿಯಾಗಿ, ವೃಥ ಅಂದ್ರೆ ಬೇಕಾಬಿಟ್ಟಿಯಾಗಿ, ಅವರ ಯೋಗ್ಯತೆಗಿಂತ ಹೆಚ್ಚು ತನ್ನ ಮನಸ್ಸಿನ ಕೈಯಾಲಿಗಾಗಿ ಬೇಕಾಬಿಟ್ಟಿ ದುಡ್ಡನ್ನು ಕೊಟ್ಟು ಬಿಟ್ಟಾನು, ವಿತರೇತ್ ಕೊಟ್ಟು ಬಿಟ್ಟಾನು ಅಂತ ಅರ್ಥ. ಅದಕ್ಕೆ ವ್ರಥ ಚ ದ್ರವ್ಯ ಸಂಚಯಂ ಅಂತಿರೋ ಪಾಠ ಮೂಲ. ಅದನ್ನ ಈ ಒಂದು ವೈಷ್ಣವ ಪಾಠದಲ್ಲಿ ಪ್ರಧಾನ ದ್ರವ್ಯ ಸಂಚಯಂ ಅಂತ ಅರ್ಥ ಇಟ್ಕೊಂಡಿದ್ದಾರೆ. ಅದು ಅಲ್ಲಿ ಕೂಡ ವಿತರೇತ್ ಅಂತಾನೆ ವಿಧಿಲಿಂಗ್ ಪ್ರಯೋಗನೇ ಇದೆ, ಆದ್ರೆ ಆ ಥರದ ಪ್ರಯೋಗ, ಆ ಅರ್ಥ ಸರಿಯಲ್ಲ. ಅದು ಪ್ರಧಾನ ದ್ರವ್ಯ ಸಂಚಯಂ ಅಂತ ಪಾಠವೂ ಸರಿಯಲ್ಲ, ಕೊಡಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ಕೊಟ್ಟು ಬಿಟ್ಟಾನು ಅಂತ ಅರ್ಥ. ಮೈಮರೆತು ತನ್ನಲ್ಲಿರುವುದೆಲ್ಲವನ್ನೂ ವ್ಯರ್ಥವಾಗಿ ಬೇಕಾಬಿಟ್ಟಿಯಾಗಿ ಗಾಯಕರು, ನರ್ತಕರು, ವೇಶ್ಯರು, ತನ್ನ ಅನುವರ್ತಿಗಳಾದವರು ಇವರಿಗೆಲ್ಲ ಕೊಟ್ಟು ಬಿಡ್ತಾನೆ. ಆದ್ರಿಂದ ಮದ್ಯಪಾನಕ್ಕೆ ಬುದ್ಧಿ ಒಪ್ಪಿಸಬಾರದು ಅಂತ ಶ್ಲೋಕದ ಉತ್ತರಾರ್ಧ ಪೂರ್ವಾರ್ಧಕ್ಕೆ ಸಂಬಂಧಪಟ್ಟದ್ದಾಗಿದೆ. ಉತ್ತರಾರ್ಧಕ್ಕೆ ಬೇರೆ ಅರ್ಥ, ಪೂರ್ವಾರ್ಧಕ್ಕೆ ಬೇರೆ ಬೇರೆ ಅರ್ಥ ಮಾಡುವುದು ಬೌದ್ಧಿಕ ದಾರಿದ್ರ್ಯವನ್ನು ತೋರಿಸ್ತದೆ. ಶಬ್ದಂ ಆತ್ಮನಿ ದೋಷಾಂಶ್ಚ ಪಿಬೇದೇಕಃ ಸ್ವಜಾಯಯ ಯುಕ್ತ್ಯಾ ಪ್ರಕಾಶಯತಿ ಯುಕ್ತ್ಯಾ ಪ್ರಕಾಶಮಯತಿ ಸುವೀರ್ಯಸ್ಯ ವಿವೃದ್ಧಯೇ. ಇಂಥ ಕೆಟ್ಟ ಪಾಠಗಳನ್ನ ಮತ್ತೆ ಕೆಟ್ಟ ಅರ್ಥಗಳನ್ನೆಲ್ಲ ನೋಡಿದಾಗ ತುಂಬಾ ಹೇಸಿಗೆ ಅನಿಸ್ತದೆ ಮನಸ್ಸಿಗೆ. ಲಕ್ಷಾಲಂಕಾರದ ಹಾವಳಿ ಇದೆಲ್ಲ. ಲಕ್ಷಾಲಂಕಾರ ಮಾಡಿರುವಂತಹ ಅನೇಕ ಅಪಚಾರಗಳು. ಪ್ರಧಾನ ಪುರುಷಾತ್ ಮಂತ್ರಿಣಃ, ಪ್ರಧಾನ ಪುರುಷನಾದ ಮಂತ್ರಿ ಏನು ಸಂಗ್ರಹ ಮಾಡಿರ್ತಾನೆ ಆ ದುಡ್ಡನ್ನು ಕೊಡಬೇಕು. ಮತ್ತು ಕೋಶಸ್ಥಂ, ಕೋಶದಲ್ಲಿ ಇದನ್ನು ಕೊಡಬಾರ್ದು ಅಂತ ಅದರ ತಾತ್ಪರ್ಯ ಅವ್ರು ಹೇಳಿಕ್ಕೆ ಹೊರಟಿದ್ದಾರೆ. ಆ ಅರ್ಥವೇ ಅಲ್ಲಿ ತಪ್ಪು. ಮೈ ಮರೆತು ದುಡ್ಡನ್ನ ಖರ್ಚು ಮಾಡಿಬಿಡುವ ಸಾಧ್ಯತೆ ಇದೆ, ಅದರಿಂದ ಅತಿ ಮದ್ಯಪಾನ ಮಾಡಬಾರದು ಅಂತ ಅದರ ಅರ್ಥ. ಲಕ್ಷಾಲಂಕಾರ ಮಾಡುವ ಈ ಅಪಚಾರಗಳಿಂದ ನಮ್ಮನ್ನು ನಾವು ರಕ್ಷಿಸ್ಕೋಬೇಕಾಗಿದೆ. ಯಾರಿಗೆ ಆ ಅಪಚಾರಗಳ ಬಗ್ಗೆ ಎಚ್ಚರ ಇಲ್ಲ ಅವರಿಗೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಮಹಾಭಾರತದ ಸರಿಯಾದ ಅರ್ಥ ತಿಳಿಬೇಕು ಅಂದ್ರೆ ಲಕ್ಷಾಲಂಕಾರವನ್ನ ಒಂದು ಯೋಜನೆ ದೂರ ಇಡುವುದು ಒಳ್ಳೆಯದು. ಶಬ್ದ ಮಾತ್ಮನಿ ದೋಷಾಂಶ ಅಂತ ಏನು ಪಾಠ ಇದೆಯಲ್ಲ, ಅದಕ್ಕೆ ಲಕ್ಷಾಲಂಕಾರ ಹೇಳಿದ ಅರ್ಥವನ್ನು ಹೇಳ್ತೇನೆ. ದೇಹಬಲದ ವೃದ್ಧಿಗೋಸ್ಕರ ತನ್ನ ಪತ್ನಿಯ ಜೊತೆಗೆ ಒಬ್ಬನೇ ಪಾನ ಮಾಡುವ ಪ್ರಸಂಗ ಬಂದಾಗ ಸಶಬ್ದವಾಗಿ ಪಾನ ಮಾಡಬಾರದು. ಅದು ಆ ಥರ ಮಾಡಿದರೆ ಯುಕ್ತಿಯಿಂದ ತನ್ನಲ್ಲಿರುವ ದೋಷಗಳನ್ನು ಸೂಚಿಸ್ತದೆ ಅಂತ ಅವ್ರ ಅರ್ಥ ಬರೆದಿದ್ದಾರೆ. ಶಬ್ದೇನ ಆಪಃ ಪಯಃ ಪೀತ್ವಾ ಶಬ್ದೇನ ಘೃತಪಾಯಸಂ ಶಬ್ದೇನ ಆಪೋಷಣಂ ಪೀತ್ವಾ ಸುರಾಪಾನ ಸಮಂ ಭವೇತ್ ಅಂತ ಶಾಸ್ತ್ರ ಇದೆ. ನೀರು, ಹಾಲು ಇತ್ಯಾದಿಗಳೆಲ್ಲವನ್ನು ಕೂಡ, ಹಾಗೆ ತುಪ್ಪ ಇತ್ಯಾದಿಗಳನ್ನ ಸಶಬ್ದವಾಗಿ ಕುಡಿದದ್ದಾದರೆ ಅದರಿಂದ ಸುರಾಪಾನದ ದೋಷ ಇದೆ ಅಂತಿದೆ. ಆದ್ರಿಂದ ಆ ವ್ಯಕ್ತಿಯಲ್ಲಿರುವ ದೋಷಗಳೆಲ್ಲ ಬೆಳಕಿಗೆ ಬಂದ್ಬಿಡ್ತವೆ. ಆದ್ರಿಂದ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಅದರ ತಾತ್ಪರ್ಯ. ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಹೇಳಿದ್ದೇನೆ. ಮೂಲತಃ ಶ್ಲೋಕದ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಗೆ ಹೇಳಬೇಕು ಅಂತ ನನಗೆ
ಗೊತ್ತಾಗಲಿಲ್ಲ. ಮತ್ತೆ ಇವಿಷ್ಟು ಶ್ಲೋಕಗಳು ಕೂಡ, ಈ ನಾವು ನೋಡ್ತಿರೋ ಕೆಲವು ಶ್ಲೋಕಗಳೆಲ್ಲವೂ ಕೂಡ ಈ ಉತ್ತರ ಭಾರತದ ಪಾಠದಲ್ಲಿ ಕೆಲವು ಕಂಡು ಬರ್ತಿಲ್ಲ. ಉತ್ತರ ಭಾರತದ ಪಾಠದಲ್ಲಿ ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ಇದನ್ನೆಲ್ಲ ಪ್ರಕ್ಷಿಪ್ತ ಅಂತ ನಾನೇನು ಹೇಳಿಕ್ಕೆ ಹೊರಟಿಲ್ಲ ಅಂತೂ. ಆದರೆ ಆ ಶ್ಲೋಕಗಳು ತುಂಬ ಗೊಂದಲಕ್ಕೆ ಕಾರಣ ಆಗುವಂತಿವೆ. ಆದ್ದರಿಂದ ಅವುಗಳನ್ನು ದೂರ ಇಡೋದು ಒಳ್ಳೆಯದು. ಸ್ವಲ್ಪ ಗುಮಾನಿಯಿಂದ ಅದನ್ನು ಪರಿಗಣಿಸುವುದು ಒಳ್ಳೆಯದು ಅಂತ ನನ್ನ ತಾತ್ಪರ್ಯ. ಪ್ರಾತಃ ಕಾಲದಲ್ಲಿ ನಿನಗೆ ಪ್ರಿಯವಾದ ಕೆಲಸವನ್ನು ಬೇರೆ ಯಾರು ಜನ ಮಾಡ್ತಿರ್ತಾರೆ ಅಂಥವರ ಭೇಟಿ ಮಾಡಬೇಕು ಅಂತಿದೆ. ಮುಂದೆ ಸೈನಿಕರನ್ನ ನೋಡಬೇಕು, ದೂತರು, ಗುಪ್ತಚರರು ಇವರೆಲ್ಲರನ್ನೂ ಕೂಡ ಸಾಯಂಕಾಲದ ಹೊತ್ತಿನಲ್ಲಿ ಭೇಟಿ ಮಾಡಬೇಕು. ಈ ರಾತ್ರಿ ಕೊನೆಯ ಭಾಗದಲ್ಲಿ ಅಥವಾ ಬ್ರಾಹ್ಮ ಮುಹೂರ್ತದಲ್ಲಿ ಈ ಕಾರ್ಯಗಳ ನಿರ್ಣಯವನ್ನು ಮಾಡಬೇಕು, ಯಾವಾಗ ಏನು ಮಾಡಬೇಕು ಅಂತ ಅನ್ನೋದನ್ನೆಲ್ಲ ಅಂತ ಹೀಗೆ ಹೇಳ್ತಾರೆ. ಶ್ಲೋಕದ ಮೂಲ ಸ್ವರೂಪವೇ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗುವಂತಿದೆ. ಆದ್ದರಿಂದ ಅದನ್ನು ಅಷ್ಟು ಸ್ಪಷ್ಟವಾಗಿ ನಾನು ಹೇಳ್ತಿಲ್ಲ. ಉತ್ತರ ಭಾರತದ ಪಾಠದಲ್ಲಿ ಇಲ್ಲಿಂದ ಮುಂದೆ ಈ ಪ್ರಾತಃ ಕಾಲದಲ್ಲಿ ಆಯವ್ಯಯಗಳನ್ನು ನೋಡಬೇಕು, ಸೈನಿಕರನ್ನು ನೋಡಬೇಕು, ಮಂತ್ರಿಗಳನ್ನು, ಪ್ರಜೆಗಳನ್ನು ಭೇಟಿ ಮಾಡಬೇಕು ಅನ್ನೋ ಭಾಗದಿಂದ ಮುಂದೆ ಇದೆ. ನಡುವೆ ಬರುವ ಮದ್ಯಪಾನ ಇತ್ಯಾದಿ ಭಾಗ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ. ರಾತ್ರಿಯ ಕಡೆ ಭಾಗದಲ್ಲಿ ಅಥವಾ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಇವತ್ತಿನ ದಿವಸ ನಾನು ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸಾಧಕನಾದವನು ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಮಧ್ಯರಾತ್ರಿ ಅಥವಾ ಮಧ್ಯಾಹ್ನ ಕಾಲದಲ್ಲಿ ವಿಹಾರ ಮಾಡಿ ಆ ಪ್ರಜೆಗಳ ಕಷ್ಟ ಸುಖ ಇತ್ಯಾದಿಗಳನ್ನ ತಿಳಿಯಬೇಕು ಅಂತ ವರ್ಣಿಸ್ತಾರೆ. ಚಕ್ರವತ್ ಕರ್ಮಣಾಂ ತಾತ ಪರ್ಯಾಯೋ ಹ್ಯೇಷ ನಿತ್ಯಶಃ. ಇದೆಲ್ಲವೂ ಕೂಡ ಚಕ್ರದಂತೆ ನಿನ್ನ ಒಂದು ಜೀವನ ರೀತಿ ನಡೀತಾ ಇರಬೇಕು, ಅದೆಲ್ಲವನ್ನು ಹಾಗೆ ಮುಂದುವರಿಸಬೇಕು. ನಮ್ಮ ರಾಷ್ಟ್ರದಲ್ಲಿ ದ್ರೋಹಿಗಳು ಯಾರಿದ್ದಾರೆ ಅನ್ನೋದನ್ನೆಲ್ಲ ಗೂಢಚಾರರ ಮೂಲಕ ತಿಳಿದು ಅವರನ್ನ ಶಿಕ್ಷಿಸಬೇಕು. ಸೇನಾಪತಿ ಯಾವತ್ತು ದೃಢವಾದ ನಿಶ್ಚಯ ಇದ್ದವನು, ಶೂರನಾಗಿದ್ದವನು ಆಗಿರಬೇಕು. ನಮ್ಮ ಕೆಲಸಗಳಿಗಾಗಿ ಕತ್ತೆ, ಕುದುರೆ ಮೊದಲಾದವುಗಳನ್ನು ನಾವೇನು ಸಾಕಿರ್ತೇವೆ, ಅಂಥ ಸಂದರ್ಭದಲ್ಲಿ ಆ ಕತ್ತೆ, ಕುದುರೆ ಮೊದಲಾದವುಗಳ ಪೋಷಣೆಯನ್ನು ನಾವು ಮಾಡ್ತೇವೆ. ಅದರಂತೆ ನಮ್ಮ ಆಳು ಕಾಳುಗಳು ಇತ್ಯಾದಿಗಳು ಏನಿದ್ದಾರೆ ಅವರನ್ನು ಯಾವತ್ತೂ ಕೂಡ ಸರಿಯಾದ ರೀತಿಯಿಂದ ಪೋಷಣೆ ಮಾಡಬೇಕು. ನಿನ್ನ ರಾಜನ ಬಲಹೀನತೆಯನ್ನ ಉಳಿದವರು ಗಮನಿಸುವಂತೆ ಆಗಬಾರದು. ನಿನ್ನಲ್ಲಿರುವ ದೋಷ ಏನು ಅಂತ ನೀನೂ ತಿಳ್ಕೊಂಡಿರ್ಬೇಕು. ಹಾಗೆ ಶತ್ರುಗಳ ಲೋಪದೋಷ ಏನು ಅಂತ ಅನ್ನೋದನ್ನು ಕೂಡ ಗಮನಿಸ್ತಾ ಇರಬೇಕು. ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವರವರ ಅನುಕೂಲ, ಜೀವನೋಪಾಯ ಇತ್ಯಾದಿಗಳನ್ನು ಕೊಟ್ಟು ಅವರನ್ನ ಪೋಷಿಸಬೇಕು, ವಿದ್ವಾಂಸರನ್ನ ಪೋಷಿಸಬೇಕು. ಇದರ ಬಗ್ಗೆ ಯಾವತ್ತೂ ಕೂಡ ವಿಚಾರ ಮಾಡಬೇಕಾದ್ದಿಲ್ಲ. ಈ ಎಲ್ಲ ಉಪಾಯಗಳನ್ನು ಅನುಸರಿಸಿದರೆ ಆ ವ್ಯಕ್ತಿಯ ರಾಜ್ಯ ಅಂತನ್ನೋದು ಸ್ಥಿರವಾಗಿರ್ತದೆ. ಆ ರಾಜ್ಯವನ್ನು ಯಾರೂ ಅಲುಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗ್ತದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 7ನೇ ಅಧ್ಯಾಯ, ಮತ್ತೆ TR ಕೃಷ್ಣಾಚಾರ್ಯರ ಪಾಠದಲ್ಲಿ 6ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 10ನೇ ಅಧ್ಯಾಯ, ಉತ್ತರ ಭಾರತದ ಪಾಠದಲ್ಲಿ 5ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ.